ಈಗ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ಸವಲತ್ತು ಸಿಗಕ್ಕೆ ಸಾಧ್ಯನೇ ಇಲ್ಲ. ಈಗ ಎಷ್ಟು ಹೊಡೆದು ನೋಡಿ, ನಾವು ರೇಡ್ ಮಾಡ್ತಿದ್ವಿ 3 ತಿಂಗಳಿಗೊಮ್ಮೆ SP ಅಥವಾ DCP ಹೋಗಿ ರೇಡ್ ಮಾಡ್ಬೇಕಂತ ಕಾನೂನಿದೆ ಜೈಲಿನಲ್ಲಿ. ಸರ್ಪ್ರೈಸ್ ರೇಡು, ಅವ್ರಿಗೆ ವಿತೌಟ್ ಏನೇ ಇನ್ಫಾರ್ಮೇಶನ್ ಹೋಗಿ ಅಲ್ಲಿ ಏನೇನಿರ್ತದೆ, ಗಾಂಜಾ, ಮೊಬೈಲು, ಚಾಕು, ನಂತರ ಸಿಗರೇಟು, ಇವನ್ ಏನು ಅವನಿಗೆ ಅವಶ್ಯಕತೆ ಇದೆ ಎಲ್ಲ ವಸ್ತುಗಳು ಅಲ್ಲಿ ಸಿಗ್ತವೆ. ಅಲ್ಲಿ ಬರೀ ಅವರು ದುಡ್ಡು ಕೊಟ್ಟು ಮಾಡ್ತಾರಂತಲ್ಲ, ಅವ್ರಿಗೆ ಹೆದರ್ಸಿನೂ ಮಾಡ್ತಿರ್ತಾರೆ. ಹೆಂಗೆ ಎದುರಿಸ್ತಾರೆ ಈಗ ಅವ್ರಿಗೆ ಇದು ದೊಡ್ಡ VIP ಇಂಥ ಆರೋಪಿಗಳಿಗೆ ಬಂದರೆ ಜೈಲಿನಲ್ಲಿ ಭಾರಿ ಖುಷಿ ಆಗ್ತದೆ ಅವ್ರಿಗೆ. ಯಾಕೆ ಆಗ್ತದೆ ಅಂದರೆ, ನಾ ಹಿಂದೆ ಜಯಲಲಿತಾ ಕೇಸಲ್ಲಿ ಒಬ್ಬಳು ಇದ್ರಲ್ಲ, ಇನ್ನೊಬ್ರು ಮೇಡಮ್, ಅವ್ರಿಗೆ ಜೈಲಾಗಿತ್ತು. ಅವ್ರ ಮೇಲೆ ಶಶಿಕಲಾ ಅವ್ರು ನೋಡಿ ಅಲ್ಲಿರುವಂಥ DIGನೇ ರೂಪಾ ಮೇಡಮ್ ಅಲ್ಲಿ ADG ಮೇಲೆ ಅರ್ಜಿ ಮಾಡಿದ್ರು. 2 ಕೋಟಿ ತಂದು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ. ಇದು ಹೀಗೆ ದೊಡ್ಡ ಆರೋಪಿಗಳು ಸಿಕ್ಕರೆ ಒಂಥರ ಹಬ್ಬ ಇದ್ದಂಗೆ ಅವ್ರಿಗೆ. ಈ ಚಿಲ್ರಿ ಬರೋ ಬದಲಿ ಅಲ್ಲಿ ಕೋಟಿಗಟ್ಟಲೆ ಒಮ್ಮೆಲೆ ಸಿಗ್ತದಲ್ಲ, ಇದು ಯಾಕೆ ಚಿಲ್ರಿ ಮಾಡಕ್ಕೆ ಹೋಗ್ಬೇಕು? ಅದು ಎಷ್ಟು ಮಟ್ಟಿಗೆ ಅಂದರೆ, ಅಲ್ಲಿ ನಮ್ಮ ಇನ್ನೊಂದು ಇದೆ ಪೊಲೀಸರ ಬಗ್ಗೆ, ಅಲ್ಲಿ ಜನರಿಗೆ ತಪ್ಪು ಕಲ್ಪನೆ ಇದೆ. ಜೈಲಿನಲ್ಲಿ ಇರೋರು ಎಲ್ಲರೂ ಪೊಲೀಸರಲ್ಲ, ಜೈಲ್ ಸಿಬ್ಬಂದಿನೇ ಬೇರೆ, ನಮ್ಮ ಪೊಲೀಸರೇ ಬೇರೆ. ನಮ್ಮದು ಒಂದೇ ಗೇಟ್ನಲ್ಲಿ ಇರ್ತಾರೆ, ಒಂದು 8-10 ಮಂದಿ ಪೊಲೀಸರು ಇರ್ತಾರೆ ಗಾರ್ಡ್ ಮಾಡಲಿಕ್ಕೆ. ಒಬ್ಬನ ಹಿಡಿದ್ರಲ್ಲ ಸರ್, ಸೈಕಿಯಾಟ್ರಿಸ್ಟ್ ಅಂತ, ಒಂದು 500 ಫೋನ್ ಕೊಟ್ಟಿದ್ದ ಒಳಗಾತ, 500 ಫೋನ್ ಕೊಟ್ಟಿದ್ದ. ಅಲ್ಲ ಜನ ತಪ್ಪು ತಿಳ್ಕೊತಾರೆ, ಎಲ್ಲ ಪೊಲೀಸರು ಆದಂತ ಪೊಲೀಸ್ ಮೇಲೆ ಬೇಮ್ ಬರ್ತದೆ. ಅಲ್ಲಿರೋದೆಲ್ಲ ಜೈಲ್ ಸಿಬ್ಬಂದಿ ಭಾಳಷ್ಟು ಜನ. ಅದು ಮತ್ತೆ ಈಗ ಪರಪ್ಪನಾಗ್ರಹದಲ್ಲಿ ಇರೋದು ಕೆಪಾಸಿಟಿ 3,500. ಈಗ 6,000 ಜನ ಅಲ್ಲಿ ಇದ್ದಾರೆ, ಅಂಡರ್ ಎಲ್ಲ ಹಿಡ್ಕೊಂಡು 6,000 ಜನ ಆಗ್ತಾರೆ. ಅಷ್ಟು ಸಿಬ್ಬಂದಿ ಜನ ಅಲ್ಲಿಲ್ಲ, ಜೈಲ್ ಸಿಬ್ಬಂದಿ ಜನ ಇಲ್ಲ. ಅದು ಕನ್ವಿಕ್ಟೆಡ್ ಆದವ್ರಿಗೆ ಪೊಲೀಸ್ ಕೆಲಸ ಕೊಡ್ತಾರೆ ಅವ್ರಿಗೆ. ಪರಪ್ಪನಾಗ್ರಹಾರದಲ್ಲಿ ವಿಶೇಷ ಸವಲತ್ತು ಪಡೆದು ಬಳ್ಳಾರಿ ಜೈಲಿಗೆ ಕಮಾನ್ ಎತ್ತಿದ ಮೇಲೆ ಬಳ್ಳಾರಿ ಜೈಲಿನ ಸಿಬ್ಬಂದಿ ಎಷ್ಟು ಅಲರ್ಟ್ ಅಂದ್ರೆ, ಆತ ಏನೋ ನನಗೆ ಬೆನ್ನೋವಿದೆ, ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂದ್ರೆ ಅರ್ಜಿ ಹಾಕಿ ಅಂದ್ರು ಅವರು. ಹೌದೌದು, ಬೆಂಗಳೂರು ಜೈಲಲ್ಲಾಗಿದ್ರೆ ಹೇಗೆ ಕೇಳಿದ ತಕ್ಷಣ ತಂದು ಕೊಟ್ಟು ಬಿಡ್ತಿದ್ರು ಏನೋ ಗೊತ್ತಿಲ್ಲ, ಬಟ್ ಬಳ್ಳಾರಿ ಜೈಲಿನಲ್ಲಿ ಅರ್ಜಿ ಹಾಕಿ ಅಂದ್ರು. ಬೇರೆ ಥರದ ಹಾಸಿಗೆ ಬೇಕು ಅಂದ್ರೆ ಕೋರ್ಟ್ ಆರ್ಡರ್ ತಗೊಂಬನ್ನಿ ಅಂತಂದ್ರು. ಅಷ್ಟೊಂದು ಎಚ್ಚರಿಕೆ ಇತ್ತು. ಈ ಸಲವೂ ಕೂಡ ಅಷ್ಟೇ ಎಚ್ಚರಿಕೆಯೊಂದಿಗೆ ದರ್ಶನನ್ನು ನೋಡಿಕೊಳ್ಳಲಾಗುತ್ತೆ. ಇನ್ನೊಂದು 2 ತಿಂಗಳು 3 ತಿಂಗಳು ಹೆಚ್ಚಿಗೆ ಜೈಲಿನಲ್ಲಿದ್ದು ನಾರ್ಮಲ್ ಪ್ರಾಸೆಸ್ ಪ್ರಕಾರ ಜಾಮೀನು ತೆಗೆದುಕೊಂಡು ಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಶತಾಯಗತಾಯ ಮೆಡಿಕಲ್ ರಿಪೋರ್ಟ್ ತಂದು ಅದರಲ್ಲಿ ಏನೋ ಹಾಕಿ ಇಲ್ಲ ಒಂಥರ ಹಠಕ್ಕೆ ಬಿದ್ದು ಜಾಮೀನು ತೆಗೆದುಕೊಂಡ ಕಾರಣಕ್ಕಾಗಿ ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಮೊದಲನೆಯ ಸಲ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾಗ ಇನ್ನೊಂದು 3-4 ತಿಂಗಳು ಎಕ್ಸ್ಟ್ರಾ ಜೈಲಿನಲ್ಲಿದ್ದು, ಅಂದರೆ ಜೆನ್ವಿನ್ ರೀಸನ್ ಕೊಟ್ಟು ಬೇಲ್ ತಗೊಂಡಿದ್ದರೆ ಬಹುಶಃ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಬೇಲಿಗೆ ಅವಸರ ಮಾಡುವಂಥ ಪ್ರಭಾವಿಗಳಿಗೂ ಇದೊಂದು ಎಚ್ಚರಿಕೆ ನಾಣಯ ಸರ್. ಜೈಲಿನಲ್ಲಿ ಸೆಷನ್ ಜಡ್ಜ್ ಒಬ್ಬರು ಚಾರ್ಜಲ್ಲಿ ಇರ್ತಾರೆ, ಅವ್ರ ಜೊತೆಲಿ 3-4 ಜನ ಕಮಿಟಿ ಇದ್ದಾರೆ, ಅವ್ರು ಇನ್ಸ್ಪೆಕ್ಟ್ ಮಾಡಬೇಕು ಜೈಲು ವ್ಯವಹಾರಗಳು ಹೇಗೆ ನಡೀತಾ ಇದೆ, ಏನು ನಡೀತಾ ಇದೆ ಅಂತೇಳಿ ಅದನ್ನು ಗೌರ್ಮೆಂಟ್ಗೆ ಇದಕ್ಕೆ ಹೈಕೋರ್ಟಿಗೆ ರಿಪೋರ್ಟ್ ಮಾಡಬೇಕು ಅಂತ ಕಾನೂನೇ ಇದೆ. ಅದೇ ಈಗ ಮಾತಾಡ್ತಿರುವಾಗ ನಾವು ಹೇಳ್ತಿದ್ದೇವೆ, ನನಗೆ ಹೆದರಿಕೆ ಎಲ್ಲಿ ಬಂತು ಅಂದರೆ, ಭಾಳ ಫ್ರೀಯಾಗಿ ಮರ್ಡರ್ ಮಾಡಿದವರು ಬೇಡದನ್ನು ಮಾಡಿದವ್ರಿಗೆಲ್ಲ ಈ ರೀತಿ ಮಾಡಿ ಅದನ್ನು ಇತ್ಯರ್ಥ ಆಗೋ ಜಾಗ ಇಲ್ಲಿ ನ್ಯಾಯಾಂಗನೇ ಅದು ಕೈ ಬಿಟ್ಬಿಟ್ರೆ ಜನ ಬೀದಿಯಲ್ಲಿ ಅದನ್ನು ಡಿಸೈಡ್ ಮಾಡಕ್ಕೆ ಹೋಗ್ತಾರೆ ನಾಳೆ. ಆ ಪರಿಸ್ಥಿತಿ ಕೂಡುದು. ಅದಕ್ಕೆ ನ್ಯಾಯಾಲಯ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಅಲ್ಲ, ಕೇಸ್ ಇಲ್ಲಿದ್ದರೂ ಶಿಕ್ಷೆ ಕೊಡಿ ಅದನ್ನು ಮಾತ್ರ ಹೇಳ್ತಾ ಇಲ್ಲ, ಕೇಸ್ ಇಲ್ಲಿದ್ರೆ ಇಲ್ಲ, ಇದೆ ಅಂದ್ರೆ ಕೊಡೋದು ಅಷ್ಟೇ, ಬೇರೆ ಮಾತೇ ಇಲ್ಲ. ಇಲ್ಲಿದ್ದರೆ ನಾವು ಎಲ್ಲಿ ತಲುಪ್ತೇವೆ ನಮಗೆ ಹೆದರಿಕೆ ಆಗ್ತಾಯಿದೆ. ಈಗಿನ ಮಕ್ಕಳುಗಳು ನೋಡಿ, ಚಿಕ್ಕವರು ಆಲ್ಮೋಸ್ಟ್ ಎವ್ರಿ ಡೇ ಒಂದು ಮರ್ಡರ್ ನಡೀತದೆ. ಒಂದು ಗಂಡನೇ ಹೊಡೆದಾಕ್ತಾರೆ, ಇಲ್ಲದ್ರೆ ಹೆಂಡತಿ ಕರೆದತೆ, ಅಥವಾ ಅವಳು ಸ್ನೇಹಿತನ ಹೊಡೆದಾಕೋದು, ಇದೇ ರೆಗ್ಯುಲರ್ ನಡೀತಾ ಇದೆ ಇದು. ಅದಕ್ಕಾಗಿ ಇತ್ಯರ್ಥ ಮಾಡೋದಕ್ಕೆ ನ್ಯಾಯಾಲಯ ಮಾಡಬೇಕು. ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರು ಕೆಲವು ಜನ ಬಿಡಿ ಮಾಡೋದ್ರಲ್ಲಿ ಕೆಲಸ ಮಾಡೋದರಲ್ಲಿ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ನಮ್ಮ ಭಾಳ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಆ ಇಂಟೆಲಿಜೆನ್ಸು ಇದೆ ಬಗ್ಗೆ ವಿಚಾರದಲ್ಲಿ ಅಂತ ನಾನು ಕಂಡಾಗೆ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಾಣಯ ಸರ್. ಥ್ಯಾಂಕ್ ಯು ಸರ್. ಮಾಲ್ಗತ್ತಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.